ಹಲೋ ಫ್ಯೂಚರ್ ಇಂಜಿನಿಯರ್ಸ್ ಆ್ಯಂಡ್ ಪೇರೆಂಟ್ಸ್. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸ್ ಸ್ಪೆಷಲೈಸೇಷನ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ CS ಬ್ರ್ಯಾಕೆಟಲ್ಲಿ AND ML ಅಂತ ಇರುತ್ತೆ. ಈ ಕೋರ್ಸಿನ ಕೋಡು CA ಅಂತ ಇರುತ್ತೆ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ CA ಅಂತ ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ AND ML ಬರುತ್ತೆ. ಇನ್ನೊಂದು ಕೋರ್ಸ್ ಇದೆ, ಅದು ಓನ್ಲಿ AND ML, ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಕೆಟ್ AND ML ಅಂತ ಇರೋದಿಲ್ಲ, ಓನ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಅಂತ ಇರುತ್ತೆ. ಅದರ ಕೋರ್ಸ್ ಕೋಡ್ ಬೇರೆ ಇರೋದು. ಈ ಕೋರ್ಸ್ ತಗೊಂಡ್ರೆ ಕಂಪ್ಯೂಟರ್ ಸೈನ್ಸ್ ಅಂತಾನೆ ಸಿಗುತ್ತೆ, ಬ್ರ್ಯಾಕೆಟಲ್ಲಿ ಮಾತ್ರ AND ML ಅಂತ ಇರುತ್ತೆ. ಕರ್ನಾಟಕದ 50 ಕಾಲೇಜು ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಈ 50 ಕಾಲೇಜುಗಳು ನಾನೇನು ರೆಕಮೆಂಡ್ ಮಾಡ್ತಿಲ್ಲ, ನಾನು ಓನ್ಲಿ ಕಟ್ ಆಫ್ಗೋಸ್ಕರ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಟಾಪ್ 10 to ಟಾಪ್ 15 ಕಾಲೇಜಸ್ ಮಾತ್ರ ಐ ಕ್ಯಾನ್ ರೆಕಮೆಂಡ್. ಎಲ್ಲ 50 ಕಾಲೇಜು ದಯವಿಟ್ಟು ನೀವು ಸಹ ಕನ್ಸಿಡರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಲಾಸ್ಟ್ 2 years ಕಟ್ ಆಫ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ನಾನು. ಯಾವುದಪ್ಪ ಅಂದರೆ ಲಾಸ್ಟ್ ಇಯರ್ 2025 ರೌಂಡ್ 1 ಕಟ್ ಆಫ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಎಸ್ ಮೋಸ್ಟ್ ಸೇಫೆಸ್ಟ್ ಕಟ್ ಆಫ್. ಇಷ್ಟು ರ್ಯಾಂಕ್ ಇದ್ರೆ ಖಂಡಿತ ನಿಮಗೆ ಫಸ್ಟ್ ರೌಂಡಲ್ಲಾದರೂ ಸರಿ, ಸೆಕೆಂಡ್ ರೌಂಡಲ್ಲಾದರೂ ಸಹ ಸೀಟ್ ಸಿಕ್ಕೇ ಸಿಗುತ್ತೆ. ಹಾಗೆ ಅದರ ಹಿಂದಿನ ವರ್ಷ 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಆರ್ ಯು ಮೇ ಕಾಲ್ ಇಟ್ ಎಸ್ ಥರ್ಡ್ ರೌಂಡ್, ಆ ಕಟ್ ಆಫ್ ಸಹ ತಗೊಂಡಿದ್ದೀನಿ. ಸೊ ಯು ಕ್ಯಾನ್ ಕಂಪೇರ್ ಥರ್ಡ್ ರೌಂಡ್ಗೂ ಫಸ್ಟ್ ರೌಂಡ್ಗೂ ಎಷ್ಟು ಡಿಫರೆನ್ಸು ಇರುತ್ತೆ, ಎಷ್ಟು ಕಟ್ ಆಫ್ ಡ್ರಾಪ್ ಆಗಬಹುದು ಅಂತ. ಸೊ ಒನ್ಸ್ ಅಗೇನ್ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಕೆಟಲ್ಲಿ AND ML ಅಂತ ಇರೋ ಕೋರ್ಸ್ ಇದು. ಇಲ್ಲಿ ಯಾವುದಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇರುವಂಥ ಕಾಲೇಜ್ ಕಾಣಿಸ್ತಿಲ್ಲ ಅಂದರೆ ಅಲ್ಲಿ ಓನ್ಲಿ AND ML ಅಂತ ಇರುತ್ತೆ. CS ಬ್ರ್ಯಾಕೆಟಲ್ಲಿ AND ML ಅನ್ನೋದು ಕೋರ್ಸ್ ಇರೋದಿಲ್ಲ. ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಟಾಪ್ ಮೋಸ್ಟ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಲಾಸ್ಟ್ ಇಯರ್ 429 ಇತ್ತು ಫಸ್ಟ್ ರೌಂಡಲ್ಲಿ, ಅದಕ್ಕಿಂತ ಹಿಂದಿನ ವರ್ಷ ಥರ್ಡ್ ರೌಂಡಲ್ಲಿ 888. ಸೊ RV ಕಾಲೇಜ್ ಎಂಟ್ರಿ ಆಗಬೇಕಂದ್ರೆ ಸೊ ನಿಮಗೆ 3 ಡಿಜಿಟಲ್ಲೇ ಇರಬೇಕಾಗುತ್ತೆ CET ರ್ಯಾಂಕು. 4 ಡಿಜಿಟ್ಗೆ ಹೋಯಿತು ಅಂದರೆ ಯು ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್. ಸೊ CS ಬ್ರ್ಯಾಕೆಟ್ ಅಂಡ್ AND ML ಇದ್ದರೆ ಅರೌಂಡ್ 500 ಇದ್ದರೆ ಫಸ್ಟ್ ಆರ್ ಸೆಕೆಂಡ್ ರೌಂಡಲ್ಲಿ ಸಿಕ್ಬಿಡುತ್ತೆ. ಸೊ 700 800 ಇದ್ದರೆ ಸೊ ಲಾಸ್ಟ್ ರೌಂಡ್ವರೆಗೂ ವೆಯ್ಟ್ ಮಾಡಿದ್ರೆ ನಿಮಗೆ RVCಯಲ್ಲಿ ಸಿಗಬಹುದು. ಸೆಕೆಂಡ್ ಟಾಪ್ ಪೊಸಿಷನಲ್ಲಿ ಬರ್ತಿರೋದು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಲಾಸ್ಟ್ ಇಯರ್ ಫಸ್ಟ್ ರೌಂಡು 1600 ಇತ್ತು, ಅದಕ್ಕಿಂತ ಹಿಂದಿನ ವರ್ಷ 3900ವರೆಗೂ ಹೋಗಿತ್ತು. ಮೈಸೂರಿನ NIE 8000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 11000. SIT ತುಮಕೂರು, ಯು ಶುಡ್ ಅಪ್ರಿಷಿಯೇಟ್ SIT ತುಮಕೂರು. ಬೆಂಗಳೂರಲ್ಲಿ ಎಂತೆಂಥ ಕಾಲೇಜ್ ಇದೆ, ಆ ಕಾಲೇಜ್ಗಳನ್ನೆಲ್ಲ ಬೀಟ್ ಮಾಡಿಕೊಂಡು ಟಾಪ್ 4 ಪೊಸಿಷನಲ್ಲಿದೆ. ತುಮಕೂರಲ್ಲಿರೋ ಹಳೆಯ ಕಾಲೇಜು, ಸಿದ್ಧಗಂಗಾ ಮಠದವ್ರು ನಡೆಸ್ತಿರೋಂಥ ಕಾಲೇಜು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಲಾಸ್ಟ್ ಇಯರ್ 8000, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 12,000ವರೆಗೂ ಇತ್ತು. 5th ಪೊಸಿಷನಲ್ಲಿ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಲಾಸ್ಟ್ ಇಯರ್ 12,000, ಅದಕ್ಕಿಂತ ಹಿಂದಿನ ವರ್ಷ 18,000. ಬೆಳಗಾವಿಯ KLS ಗೋಗ್ಟೆ, ಲಾಸ್ಟ್ ಇಯರ್ 13,000, ಅದಕ್ಕಿಂತ ಹಿಂದಿನ ವರ್ಷ 18,000. CMRIT ವೈಟ್ಫೀಲ್ಡ್ ಹತ್ರ ಇದೆ, 13,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 70,000. ಇದು ನೋಡಿದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ಡ್ರಾಪ್ ಎಷ್ಟಾಗ್ಬೋದು ಫಸ್ಟ್ ರೌಂಡಿಂದ ಲಾಸ್ಟ್ ರೌಂಡ್ವರೆಗೂ ಅಂತ. ಬೆಂಗಳೂರಿನ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್, ಲಾಸ್ಟ್ ಇಯರ್ 15,000, ಅದಕ್ಕಿಂತ ಹಿಂದಿನ ವರ್ಷ 24,000. ಮೈಸೂರಿನ ವಿದ್ಯಾವರ್ಧಕ ಟಾಪ್ 9th ಪೊಸಿಷನಲ್ಲಿದೆ ಈ ಕೋರ್ಸ್ಗೆ ಮಾತ್ರ. ಲಾಸ್ಟ್ ಇಯರ್ 18,000, ಅದಕ್ಕಿಂತ ಹಿಂದಿನ ವರ್ಷ 26,000. ಅದೇ ಮೈಸೂರಿನ GSSS ಫಾರ್ ವಿಮೆನ್, ಲಾಸ್ಟ್ ಇಯರ್ 20,000, ಅದಕ್ಕಿಂತ ಹಿಂದಿನ ವರ್ಷ 29,000. ಇದು ಟಾಪ್ 10 ಕಾಲೇಜಸ್ ಫಾರ್ CS AND ML. 11th ಪೊಸಿಷನಲ್ಲಿ ಬರ್ತಿರೋದು ಮಂಗಳೂರಿನ ಸಹ್ಯಾದ್ರಿ, 22,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 32,000. MCA ಹಾಸನ್ ಏಡೆಡ್ ಕಾಲೇಜು, ಬಟ್ ಈ ಕೋರ್ಸ್ ಏಡೆಡ್ ಅಲ್ಲ, ಯಾಕೆಂದರೆ ಇದೆಲ್ಲ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಆಗಿರೋ ಕೋರ್ಸು. ಸೊ ಈ ಕೋರ್ಸ್ ಆಫ್ ಮಾಡಿದ್ರೆ ಈ ಒಂದು ಕಾಲೇಜ್ ಈಸ್ ಏಡೆಡ್, ನೀವು ಪ್ರೈವೇಟ್ ಕಾಲೇಜ್ ಫೀಸೇ ಕಟ್ಟಬೇಕಾಗುತ್ತೆ, ಅರೌಂಡ್ 1.25 lakhs ಬೀಳಬಹುದು. 26,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 33,000. PS ಮಂಡ್ಯ 25,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 35,000. 10,000 ಡಿಫ್ರೆನ್ಸ್ ಬರ್ತಿದೆ ಫಸ್ಟ್ ರೌಂಡ್ಗೂ, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡು. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ 23,000, ಅದಕ್ಕಿಂತ ಹಿಂದಿನ ವರ್ಷ 36,000. 10,000ಕ್ಕಿಂತ ಜಾಸ್ತಿ ಡಿಫ್ರೆನ್ಸ್ ಕಾಣ್ತಿದೆ. ಮಂಗಳೂರಿನ ಮೈಟ್ 24,000, ಅದಕ್ಕಿಂತ ಹಿಂದಿನ ವರ್ಷ 36,000. ಮಹಾರಾಜ ಮೈಸೂರು ಬೆಳವಾಡಿ 34,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 44,000. ಬೆಳಗಾವಿಯ ಮಚ್ಚೆಯಲ್ಲಿರೋ ಜೈನ್ 31,000, ಅದಕ್ಕಿಂತ ಹಿಂದಿನ ವರ್ಷ 44,000. ಡಾಕ್ಟರ್ PG ಹಲ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರ್, ಲಾಸ್ಟ್ ಇಯರ್ 39,000, ಅದಕ್ಕಿಂತ ಹಿಂದಿನ ವರ್ಷ 48,000. ಬೆಂಗಳೂರು ಬನ್ನೇರ್ಘಟ್ಟದಲ್ಲಿರೋ MMC ಕಾಲೇಜ್ ಆಫ್ ಇಂಜಿನಿಯರ್ 38,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 49,000. 19th ಪೊಸಿಷನ್ಲಿದೆ. 20th ಪೊಸಿಷನ್ಲಿ ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮೈಸೂರು ರೋಡ್, ಬೆಂಗಳೂರು, ಕುಂಬಳಗೋಡ್ ಹತ್ರ ಇದೆ, 34,000 ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 51,000. ಇದು ಟಾಪ್ 20 ಕಾಲೇಜಸ್ ಫಾರ್ CS ಸ್ಪೆಷಲೈಸೇಷನ್ ಇನ್ AND ML.
ಟಾಪ್ 20 ಆದ್ಮೇಲೆ 21 ಚಿಕ್ಕಬಳ್ಳಾಪುರದ SJCET ಕಾಣಿಸ್ಕೋತಾ ಇದೆ. 36,000 ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡು 51,000. ಈಸ್ಟ್ ಪಾಯಿಂಟ್ 40,000, ಅದಕ್ಕಿಂತ ಹಿಂದಿನ ವರ್ಷ 54,000, 14,000 ಡಿಫ್ರೆನ್ಸ್ ಕಾಣ್ತಿದೆ. 23ನೇ ಪೊಸಿಷನ್ಲಿ ಲಾಸ್ಟ್ ಇಯರ್ 48,000, ಅದಕ್ಕಿಂತ ಹಿಂದಿನ ವರ್ಷ 62,000 ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈ ವರ್ಷ ಇನ್ನೊಂದಷ್ಟು IT ಬ್ರಾಂಚಸ್ನ ಓಪನ್ ಮಾಡ್ತಿದ್ದಾರೆ ಸಪ್ತಗಿರಿಯವರು. ಆಲ್ರೆಡಿ ಈಗಾಗಲೇ ತುಂಬ ಇಂಟೇಕ್ ಇದೆ ಅವ್ರ ಹತ್ರ. ಅರೌಂಡ್ 3,500 ಇಂಟೇಕ್ ಇದೆ ಓನ್ಲಿ IT ಬ್ರಾಂಚಸ್. ಈ ವರ್ಷ ಸೈಬರ್ ಸೆಕ್ಯೂರಿಟಿ ಬರ್ತಾ ಇದೆ, ಇನ್ನೊಂದು ಕೋರ್ಸು IT ರಿಲೇಟೆಡ್ ಬರ್ತಾ ಇದೆ. ಹಾಗಾಗಿ ಕಟ್ ಆಫ್ ಇನ್ನೂ ಒಂದಷ್ಟು ಡ್ರಾಪ್ ಆಗಬಹುದು. ಬೆಳಗಾವಿಯ ಉದ್ಯಾಂಬಾಗಲ್ಲಿರೋ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 51,000, ಅದಕ್ಕಿಂತ ಹಿಂದಿನ ವರ್ಷ 64,000, ಅರೌಂಡ್ 13,000 ಡಿಫ್ರೆನ್ಸ್ ಕಾಣ್ತಾ ಇದೆ. ಮೈಸೂರಿನ ಆಟ್ಮೆ ಟಾಪ್ 25th ಪೊಸಿಷನ್ ಕಾಣಿಸ್ಕೊತಾ ಇದೆ. ಈ ಕೋರ್ಸ್ ನಮಗೆ 45,000, ಅದಕ್ಕಿಂತ ಹಿಂದಿನ ವರ್ಷ 65,000, ಡಿಫ್ರೆನ್ಸ್ ನೋಡಿ 20,000 ಕಾಣಿಸ್ತಿದೆ. ಮೈಸೂರಿನ ತಾಂಡವಪುರದಲ್ಲಿರೋ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ 40,000, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ 70,000. ಮಂಗಳೂರಿನ AJ ಲಾಸ್ಟ್ ಇಯರ್ 72,000 ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 74, ಡಿಫ್ರೆನ್ಸ್ ನೋಡಿ ತುಂಬ ಕಡಿಮೆ ಇದೆ. ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ 56,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 76,000, ಡಿಫ್ರೆನ್ಸು 20,000 ಕಾಣಿಸ್ತಿದೆ. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 45,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 77,000, ಅರೌಂಡ್ 22,000ವರೆಗೂ ಹೋಯಿತು ಡಿಫರೆನ್ಸು. ಹಳಿಯಾಲದಲ್ಲಿರೋ KLS ವಿಶ್ವನಾಥರಾವ್ ದೇಶಪಾಂಡೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ 54,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡ್ 77,000, 23,000 ಡಿಫರೆನ್ಸ್ ಕಾಣ್ತಿದೆ. ಬೆಂಗಳೂರಿನ ಸಾಯಿ ವಿದ್ಯಾ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ 47,000, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡು 78,000. ಭೀಮಣ್ಣ ಖಂಡ್ರೆ 51,000, 82,000. ಗುರುನಾನಕ್ ದೇವ್ 67,000, 83,000. ಗೀತಮ್ ಯೂನಿವರ್ಸಿಟಿ, ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ, ದೇವನಹಳ್ಳಿ ದೊಡ್ಡಬಳ್ಳಾಪುರದ ಹತ್ರ ಬರುತ್ತೆ, 48,000, ಅದಕ್ಕಿಂತ ಹಿಂದಿನ ವರ್ಷ 84,000. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 86,000 ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 84,000 ಮಾತ್ರ. RBOM ಬಳ್ಳಾರಿ ಲಾಸ್ಟ್ ಇಯರ್ 77,000, ಅದಕ್ಕಿಂತ ಹಿಂದಿನ ವರ್ಷ 89,000. AGM ರೂರಲ್ ಕಾಲೇಜ್ ಹುಬ್ಳಿ ಲಾಸ್ಟ್ ಇಯರ್ 66,000, ಅದಕ್ಕಿಂತ ಹಿಂದಿನ ವರ್ಷ 92,000. KGF ಅಲ್ಲಿರೋ TTIT 65,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 1,00,000 ದಾಟಿತ್ತು. ನಾನೆಲ್ಲ ಹೇಳ್ತಿರೋದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ. ನಿಮ್ಮದು ಬೇರೆ ಯಾವುದೇ ಕ್ಯಾಟಗರಿ ಇದ್ದರೂ ಇದಕ್ಕಿಂತ ರ್ಯಾಂಕು ಕಡಿಮೆ ಇದ್ರೂ ಸಹ ನಿಮ್ಗೆ ಸಿಗುತ್ತೆ. KVG ಸುಳ್ಯ ಲಾಸ್ಟ್ ಇಯರ್ 1,00,000, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡು 1,16,000. ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವೈಟ್ ಫೀಲ್ಡಲ್ಲೇ ಇದೆ, ಆದರೂ ಕಟ್ ಆಫ್ ನೋಡಿ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಅರೌಂಡ್ 60,000, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡ್ 1,18,000. APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೋಮನಹಳ್ಳಿ ಕನಕಪುರ ರೋಡಲ್ಲಿರೋದು 47,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 1,26,000. ವಿಜಯ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 83,000 ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ 1,78,000. ಈ ಬಾಟಮಲ್ಲಿರೋ ಕಾಲೇಜನ್ನು ಒಂದು ಸರಿ ಎಲ್ಲ 10 ಸರಿ ಕಾಲೇಜ್ಗೆ ಹೋಗಿ ಎನ್ಕ್ವೈರಿ ಮಾಡಿ ಫೀಡ್ಬ್ಯಾಕ್ ತಗೊಳ್ಳಿ 16 ಜನ ಹತ್ರ. ದೆನ್ ನಿಮ್ಗೆ ನಂಬಿಕೆ ಬಂದರೆ ಮಾತ್ರ ನಿಮ್ಮ ನಂಬಿಕೆ ಮೇಲೆ ನೀವು ಹೋಗಿ ಸೇರ್ಕೋಬೇಕಾಗತ್ತೆ. ಯಾರು ಹೇಳಿದ್ರು ಅವ್ರನ್ನ ನಂಬೇಡಿ, ನೀವೇ ಹೋಗಿ ಚೆಕ್ ಮಾಡಿ ಆಮೇಲೆ ಸೇರ್ಕೊಳ್ಳಿ. ಟಾಪ್ ಕಾಲೇಜಸ್ ಏನೂ ತೊಂದರೆ ಇಲ್ಲ, ಆರಾಮಾಗಿ ಕಣ್ಣು ಮುಚ್ಕೊಂಡು ಹೋಗಿ ಸೇರ್ಕೋಬಹುದು. VSM ಸೋಮಶೇಖರ್ ಆರ್ ಕೋತಿವಾಲ್ ಲಾಸ್ಟ್ ಇಯರ್ 73,000, ಅದಕ್ಕಿಂತ ಹಿಂದಿನ ವರ್ಷ 1,82,000. ಮಂಗಳೂರಿನ ಶ್ರೀದೇವಿ ಲಾಸ್ಟ್ ಇಯರ್ 87,000, ಅದಕ್ಕಿಂತ ಹಿಂದಿನ ವರ್ಷ 2,00,000 ದಾಟಿರೋವರೆಗೂ ಸಿಕ್ಕಿತ್ತು CS ಬ್ರಾಕೆಟಲ್ಲಿ A&ML. ಪ್ರೌಢದೇವರಾಯ 82,000, ಅದಕ್ಕಿಂತ ಹಿಂದಿನ ವರ್ಷ 2,25,000. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ 59,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 2,37,000. ಯಾವುದಾದ್ರೂ ಕಾಲೇಜ್ ನಿಮ್ಗೆ ಕನ್ಫ್ಯೂಸ್ ಆಗೋ ಹಾಗಿದ್ರೆ ಇಲ್ಲಿ ಕಾಲೇಜ್ ಕೋಡ್ ಸಹ ಕೊಟ್ಟಿದ್ದೀನಿ ಅದರ ಪಕ್ಕ, ಸೊ ಆ ಕಾಲೇಜ್ ಕೋಡು ಸಹ ನೋಡ್ಕೋಬಹುದು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ. ಹಾಸನಲ್ಲಿರೋ ರಾಜೀವ್ ಲಾಸ್ಟ್ ಇಯರ್ 60,000, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡ್ 2,40,000ವರೆಗೂ ಹೋಗಿತ್ತು. ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಲಾಸ್ಟ್ ಇಯರ್ 76,000, ಅದಕ್ಕಿಂತ ಹಿಂದಿನ ವರ್ಷ 2,42,000. ಮೂಡಲ್ಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ 94,000, ಅದಕ್ಕಿಂತ ಹಿಂದಿನ ವರ್ಷ 2,61,000. ಲಾಸ್ಟ್ ಕಾಲೇಜ್ ನಾನು ಕನ್ಸಿಡರ್ ಮಾಡ್ತಾ ಇರೋದು 50ನೇ ಕಾಲೇಜು ಸಂಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚನ್ನಪಟ್ಟಣ ಹತ್ರ ಬರುತ್ತೆ. ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲೇ 1,00,000 ದಾಟಿತ್ತು, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 2,74,000 ದಾಟಿತ್ತು. ಸೊ ನಿಮ್ಮದು ಯಾವುದೇ ರ್ಯಾಂಕ್ ಇರಲಿ, ಯಾವುದೇ ಕ್ಯಾಟಗರಿ ಇರಲಿ, KE ಮೂಲಕ ನಿಮಗಂತೂ ಈ ಕೋರ್ಸು ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಕೆಟಲ್ಲಿ A&ML ಖಂಡಿತ ಅಲಾಟ್ ಆಗುತ್ತೆ. ಯಾವ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ ನಾನು ಅಂದರೆ 2024ಅಲ್ಲಿ ಲಾಸ್ಟ್ ರ್ಯಾಂಕ್ ಅಲಾಟ್ ಆಗಿದ್ದೆ 2,3,00,000, ಇಲ್ಲಿ 2,74,597 ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ ಅಲಾಟ್ ಆಗಿದೆ. ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲೇ 1,00,000 ದಾಟಿತ್ತು ಸಂಪೂರ್ಣದಲ್ಲಿ. ಸೊ ಈ ವರ್ಷ 3,00,000 ಜನ CET ಎಕ್ಸಾಮ್ ಬರೆದ್ರು ಸಹ ನಿಮಗೆ ಖಂಡಿತ ಸೀಟ್ ಸಿಗುತ್ತೆ. ಬಟ್ ನೀವು ಇಷ್ಟಪಟ್ಟಂಥ ಕಾಲೇಜು, ರೆಪ್ಯೂಟೆಡ್ ಕಾಲೇಜು, ಸ್ಟ್ಯಾಂಡರ್ಡ್ ಕಾಲೇಜು, ಪ್ಲೇಸ್ಮೆಂಟ್ಸ್ ಚೆನ್ನಾಗಿರೋಂಥ ಕಾಲೇಜು ಸಿಗಬಹುದು ಅಂತ ನಾನು ಹೇಳ್ತಿಲ್ಲ. ಯಾವುದೋ ಒಂದು ಕಾಲೇಜಲ್ಲಿ ಸಿಗುತ್ತೆ. ಅಕಸ್ಮಾತ್ ನಿಮ್ಗೆ CETಯಲ್ಲಿ ಒಳ್ಳೆ ಕಾಲೇಜ್ ಸಿಗ್ತಿಲ್ಲ ಅನ್ನೋದೇನಾದರೂ ಇದ್ದರೆ ಕಾಮೆಡ್ ಕೆ ಎಕ್ಸಾಮ್ ಚೆನ್ನಾಗಿ ಬರೀರಿ. ಕಾಮೆಡ್ ಕೆಯಲ್ಲಿ ಸಿಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ, ಯಾಕೆಂದರೆ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಇಲ್ಲ ನಿಮ್ಮ ಹತ್ರ ಏನಾದರೂ ದುಡ್ಡಿರೋ ಹಾಗಿದ್ರೆ ಯು ಕ್ಯಾನ್ ಗೋ ಟು ಗೌರ್ಮೆಂಟ್
ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನಿಮ್ಗೆ ಇಷ್ಟ ಆಗಿರೋಂಥ ಕಾಲೇಜನ್ನು ಎನ್ಕ್ವೈರಿ ಮಾಡ್ಕೊಳ್ಳಿ. ಬಟ್ ಇಂಜಿನಿಯರಿಂಗು ಥ್ರೂ CET ಹೋಗೋದು ತುಂಬ ಒಳ್ಳೆಯದು. ಏನೋ ದುಡ್ಡು ಜಾಸ್ತಿ ಇದ್ದರೆ ನಿಮ್ಮ ಹತ್ರ, ದೆನ್ ಗೋ ಫಾರ್ ಮ್ಯಾನೇಜ್ಮೆಂಟ್ ಕೋರ್ಸ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.